ಡಿ ಮಾರ್ಟಿಗೆ ಬರಕ್ಕೆ ಇಷ್ಟ, ಬಟ್ ಒಂದು ತಿಕೌರಿ ಅದೇನು ಗೊತ್ತಾ, ಇಲ್ಲಿ ವಿಡಿಯೋ ಮಾಡಕ್ ಬೇಡ ಅಲ್ವಲ್ಲ, ಅದೇ ಒಂದು ತಿಕೌರಿ. ಬನ್ನಿ ಸರ್, ಕುತ್ಕೊಳ್ಳಿ. ಚೆನ್ನಾಗಿದ್ಯಾ ಸರ್? ಸಖತ್ತಾಗಿದೆ. ನನ್ ಪ್ಲಾನ್ ಇರೋದು ಇಲ್ಲ ಡೂಪ್ಲೆಕ್ಸ್ಗೆ ಹೋಗ್ಬಿಡೋಣ, ಸಿಂಗಲ್ ಹೌಸ್, ಇಲ್ಲ ಅಂತ ಅಂದ್ರೆ ಅಪಾರ್ಟ್ಮೆಂಟ್, ಇವೆರಡೇ ಫಿಕ್ಸ್. ಮಕ್ಕ ನೋಡಿದ್ರೆ ಪಾಪ ಅನ್ಸುತ್ತೆ, ಪಾಪ ದುಡಿದೆಲ್ಲ ಬರೇ ಮನೆಗೆ ಹೋಗುತ್ತೆ. ನಮ್ಮ ಅಕ್ಕನ ಮೇಲೆ ಸ್ಪೆಂಡ್ ಮಾಡ್ಕೊಳ್ಳೋದು ಇವಾಗ ಕಡಿಮೆ ಮಾಡಿದಾರೆಲ್ಲ. ಮನೆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ. ಕಿಚನ್ ಚೆನ್ನಾಗಿದೆ, ಗೈಸ್. ನನ್ನ ನಿಜವಾದ ಬರ್ತ್ ಡೇಟ್ ಬಂದ್ಬಿಟ್ಟು August 20. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಹೇಳಕ್ಕೆ ತುಂಬಾ ವಿಷಯಗಳಿದೆ, ಕಾರಲ್ಲಿ ಕುತ್ಕೊಂಡು ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಜೊತೆ ಯಾರಿದ್ದಾರೆ ನೋಡಿ. ಹಾಯ್ ಗಾಯ್ಸ್, ನಿತಿನ್. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಬಂದಾಗ ನಿತಿನ್ ಕಾರಲ್ಲಿ ಕೂರ್ಲಿಲ್ಲ, ಏನೂ ಆಗಿಲ್ಲ. ಸೊ ಫಸ್ಟ್ ಟೈಮ್ ಅವನು ನನ್ನ ಕಾರಲ್ಲಿ ಕುತ್ಕೋತಿದ್ದಾನೆ. ನೋಡ, ಅವನಿಗೆ ಫುಲ್ ಎಕ್ಸೈಟ್ಮೆಂಟ್. ಅಕ್ಕ 3 months ಆಯ್ತಾ 2 months ಆಯ್ತಾ? 3 months ಆಯಿತು ಗೈಸ್. 3 months ಇಂದ ನಾನು ವೇಟ್ ಮಾಡ್ತಾ ಇದ್ದೆ. ಲಾಸ್ಟ್ ಟೈಮ್ ಬರ್ಡೇಗೆ ಬಂದಾಗ ಕೂಡ ಅಕ್ಕನ ಹತ್ರ ಕಾರ್ ಇರಲಿಲ್ಲ. ಅಕ್ಕ ಕಾರ್ ಓಪನಿಂಗ್ ಮಾಡ್ಬೇಕಾದ್ರೆ ಎಕ್ಸಾಮ್ ಇತ್ತಂತ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಬಂದಿದ್ದೀನಿ ಫುಲ್ ಎಕ್ಸೈಟ್. ಸೊ ನೋಡ ಯಾವ ಥರ ಎಕ್ಸೈಟ್ ಆಗ್ತೇನೋ, ಕುತ್ಕೊಳ್ಳೋ. ಬನ್ನಿ ಸರ್, ಕುತ್ಕೊಳ್ಳಿ. ಚೆನ್ನಾಗಿದ್ಯಾ ಸರ್? ಸಖತ್ತಾಗಿದೆ, ಒಳ್ಳೆ ಫ್ಯೂಚರ್. ಗೈಸ್, ಇವಾಗ ನಾವು ಮನೆ ನೋಡಕ್ ಹೋಗ್ತಾ ಇದೀವಿ. ಅಂದ್ರೆ ಹೊಸ ಮನೆ ಅಕ್ಕ ಶಿಫ್ಟ್ ಆಗ್ಬೇಕು, ಹೊಸ ಮನೆಗೆ ಶಿಫ್ಟ್ ಆಗೋ ಪ್ಲಾನ್ಸ್ ಅಲ್ಲಿ ಇದ್ದಾರೆ. ಅದಕ್ಕೆ ಅಕ್ಕ ಎಲ್ಲಿ, ಯಾವ ಏರಿಯಾ? ಗೈಸ್, ಇವಾಗ ನಾವು ಹೋಗ್ತಾ ಇರೋದು RR ನಗರ್ಗೆ. ಯಾಕೆ ಅಂದ್ರೆ ನಂಗೆ ಐ ಥಿಂಕ್ RR ನಗರಕ್ಕೆ ಹೋಗ್ಬೇಕು, ಅಲ್ಲೇ ಚೆನ್ನಾಗಿರುತ್ತೆ ಅಂತ ಜಸ್ಟ್ ಐ ಥಾಟ್ ಅಷ್ಟೇ. ಸೊ ಹೋಗಿ ನೋಡೋಣ. ಮೊನ್ನೆ ಒಂದು ನೋಡಿದ್ವಲ್ಲ, ಸುಕ್ಕದಾಗಿತ್ತು. ಬಟ್ ಅದು ಏನೇನೋ ಅದು ಕಿರಿಕಿರಿ ಆಗಿ ನಮ್ಮಮ್ಮ ಬೇಡ ಅಂದು, ಅಷ್ಟು ದುಡ್ಡು ಹಂಗೆ ಇದು ಅಂದ್ರೆ ಸ್ವಲ್ಪ ಇನ್ನ ಚೆನ್ನಾಗಿರೋದು ಏನೋ ಮಾತುಕತೆಗಳಾಯ್ತು, ಬಾಗ್ಲು ಗೀಗ್ಲು ಅದು ಇದು ಅಂತ. ಸೊ ಅದು ಬೇಡ ಅಂತ ಅಂದ್ಬಿಟ್ಟು ಸೊ ಇವಾಗ ಇನ್ನೊಂದು ಹೋಗ್ತಾ ಇದೀವಿ. ನನ್ನ ಪ್ಲಾನ್ ಇರೋದು ಇಲ್ಲ ಡೂಪ್ಲೆಕ್ಸ್ಗೆ ಹೋಗ್ಬಿಡೋಣ, ಸಿಂಗಲ್ ಹೌಸ್, ಇಲ್ಲ ಅಂತ ಅಂದ್ರೆ ಅಪಾರ್ಟ್ಮೆಂಟ್, ಇವೆರಡೇ ಫಿಕ್ಸು. ಸೊ ಇವಾಗ ನಾವು ನೋಡಕ್ ಹೋಗ್ತಾ ಇರೋದು ಡೂಪ್ಲೆಕ್ಸ್. ಸೊ ಬನ್ನಿ ನೋಡೋಣ ಏನಾಗುತ್ತೆ ಏನು ಅಂತ. ಅಲ್ಲ, ಸಡನ್ ಅಂತ ಏನಕ್ಕೆ ಅಂದ್ರೆ? ಸಡನ್ ಅಂತ ಏನಿಲ್ಲ ಗೈಸ್, ಟು ಬಿ ಆನೆಸ್ಟ್, ನಮ್ಮ ಮನೇಲಿ ಗೆಟ್ ರೆಡಿ ಗ್ರೂಮ್ ವಿಡಿಯೋ ಆಗಿರ್ಬೋದು, ವಿಡಿಯೋಸ್ ಮಾಡೋಕ್ಕೆ ನನಗೆ ಒಂಥರ ಅನ್ಕಂಫರ್ಟ್ ಫೀಲ್ ಇದೆ. ಯಾಕೆಂದ್ರೆ ನಮ್ಮ ಮನೆ ಅಷ್ಟು ಇಂಟೀರಿಯರ್ ಆಗಿ ಚೆನ್ನಾಗಿಲ್ಲ. ಅಂದ್ರೆ 4 ವರ್ಷದಿಂದ ಅದೇ ಮನೇಲಿ ಇದೀವಲ್ಲ ನಾವು. ಸೊ ಬೇಜಾರಾಗ್ಬಿಟ್ಟಿದೆ ನನಗೆ. ಸೊ ಹಾಗಾಗಿ ಈ ನಿತಿ ಬಂದ್ರು ಚೆನ್ನಾಗಿ ನನಗೆ ವಿಡಿಯೋಸ್ ಮಾಡ್ಕೊಡ್ತಾರಲ್ಲ, ಅಟ್ಲೀಸ್ಟ್ ಈಗ ನಾನು ಹೋಗೋ ಮನೇಲಿ ಒಂದು ಸ್ಟುಡಿಯೋ ಥರನಾದ್ರು ಮಾಡಿಕೊಂಡು ನೀಟಾಗಿ ಸೆಟಪ್ ಇದ್ರೆ ಯೂಸ್ ಆಗುತ್ತೆ. ಸೊ ನಿತಿ ಅಂತ ಅಷ್ಟೇ. ಓಕೆ ಗೈಸ್, ಅಲ್ಲಿ ರೀಚ್ ಆದ್ಮೇಲೆ ಯಾವ ಹೋಗ್ತಾ ಇದೀವಿ ನೋಡಿ. ಇನ್ನ ಎಷ್ಟು ನಿಮಿಷ ಇದೆ? ಇನ್ನ 8 ನಿಮಿಷ ಇದೆ. 2.5 kilometers 8 minutes ತೋರಿಸಿದೆ. 3 ಗಂಟೆ 6 ನಿಮಿಷಕ್ಕೆ ನಾವು ಅಲ್ಲಿ ಹೋಗಿ ಇದಾಗ್ತೀವಿ. ಸೊ ಅಲ್ಲೋದ್ಮೇಲೆ ಅಕ್ಕ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾರೆ ವಿತೌಟ್ ಸ್ಕಿಪ್ಪಿಂಗ್. ನೋಡಿ. ಎಸ್ ಗೈಸ್, ನನ್ನ ನಿಜವಾದ ಬರ್ತ್ ಡೇಟ್ ಬಂದ್ಬಿಟ್ಟು August 20, 1999. ಹಾಗಾದ್ರೆ ಏನಕ್ಕೆ 30 ಸೆಲೆಬ್ರೇಟ್ ಮಾಡೋದು? ಅದು ಫೇಕ್. ಗೈಸ್, ನಾಳೆ ಅಕ್ಕನ ಬರ್ಡೇ ಇದೆ. ಯಾರೆಲ್ಲ ವಿಶ್ ಮಾಡಿಲ್ಲ ಬೇಗ ವಿಶ್ ಮಾಡಿ. 2 ಸಲ ವಿಶ್ ಆಗುತ್ತೆ. ಹಾಗಾದ್ರೆ ಇವತ್ತೊಂದು ಕೇಕ್ ಕಟ್ ಮಾಡ್ಸೋಣ ನೈಟ್. ಓಕೆ, ನೆನ್ಪಿಲ್ಲಿ ಇಟ್ಕೊಳ್ಳಿ, August 20 ನನ್ನ ರಿಯಲ್ ಬರ್ತ್ಡೇ ಡೇಟ್. 26 ಕಂಪ್ಲೀಟ್ ಆಗಿ ಅಕ್ಕನ 27 ಅಲ್ವಾ? ಇವತ್ತಿಗೆ 26 ಕಂಪ್ಲೀಟ್ ಆಗಿ ನಾಳೆಗೆ 27 ಬಿತ್ತು. ಸೊ ಇದು ಬ್ರೋಕರ್ಗೆ ವೇಟ್ ಮಾಡ್ತಾ ಇದೀವಿ, ಮನೆ ತೋರ್ಸಕ್ಕೆ ಬರ್ತಾ ಇದಾರೆ. ಗೈಸ್, ಸ್ಟಾಪ್ ಮಾಡ್ದ? ಗೈಸ್, ನಿಮ್ಮ ಏರಿಯಾದಲ್ಲಿ ಏನಾದ್ರು ಎಲ್ಲಾದ್ರೂ ನೀವ್ ಯಾರಾದ್ರೂ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರ ಅಥವಾ ಚೆನ್ನಾಗಿರೋ? ಅವರೇ ಫೋನ್ ಮಾಡ್ತಾ ಇರ್ತಾರೆ, ಕಂಟಿನ್ಯೂ ಮಾಡುವಂತೀರು. ಯಾಕೋ ನಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ. ಇವನ್ ಬಂದಿದ್ದು ಏನ್ ಗೊತ್ತಾ, ಇದು ಏನದು ಬಾಯಿಗೆ ಡೂಪ್ಲೆಕ್ಸ್ ನೋಡಕ್ ಹೋದ್ವಾ, 3 BHK 3 BHK ಸಖತ್ತಾಗಿತ್ತಂತೆ ಗೈಸ್.
ತುಂಬ ಚೆನ್ನಾಗಿದೆ ವಿತ್ ಫರ್ನಿಶ್ಡ್. ಜಸ್ಟ್ 35,000 ಒಪ್ಕೊಂಡಿದ್ರು. ಅಂದರೆ ಡೂಪ್ಲೆಕ್ಸಲ್ಲಿ ಇವನು ಬಂದಿದ್ದೆ ಇನ್ನು ಕಾಲ್ಗುಣ ಅದು ಇದಾಗೋಯ್ತು. ಬರೀ ವೆಜ್ ಅವ್ರಿಗೆ ಅಷ್ಟೇ ಕೊಡೋದಂತೆ, ನಾನ್ ವೆಜ್ ಅವ್ರು ಕೊಡಲ್ವಂತೆ. ನಾವು ನಾನ್ ವೆಜ್ ಬಿಟ್ಟು ಜೀವನನೇ ಇಲ್ಲ ನಂದು. ಮಂಡ್ಯ ಗೌಡ್ರು ಮೊದ್ಲೇ ಅಕ್ಕ. ಕೇಳ್ಬೇಕಾ? ಸೊ ಇವಾಗ ಗೈಸ್ ಇವಾಗ ನಾವು 3 BHK ನೋಡೋಕ್ಕೆ ಅಂತ ಒಂದು ಕಡೆ ಬಂದಿದ್ದೀವಿ. ಸೊ ನೋಡೋಣ ಇದು ಹೇಗಿರುತ್ತೆ ಅಂತ ಹೇಳ್ತೀವಿ. ಬನ್ನಿ ನೋಡಿ. ಎಂಟ್ರಿ ಇದು ದೇವ್ರದ್ದು. ಇಷ್ಟು ನಂತರ ಇಲ್ಲ ನೋಡಿ, ಅಲ್ಲಿಂದ ಬಂದ್ರೆ ಇಲ್ಲಿ ಟಿವಿದು ಇದು ಹಾಲ್. ಈ ಕಡೆ ಬಂದ್ರೆ ಫಸ್ಟ್ ಬೆಡ್ರೂಮ್, ಮಿರರ್ ಅಂಡ್ ಕಬೋರ್ಡ್. ಕಬೋರ್ಡೇ ಸಾಕಲ್ಲ ನನಗೆ. ಅಷ್ಟೊಂದು ಬಟ್ಟೆ ಇದೆ. ಅದರಲ್ಲಿ ಅಟ್ಯಾಚ್ ವಾಶ್ರೂಮ್ ಇಲ್ಲ. ಇದು ಇದು ಎಕ್ಸ್ಟ್ರಾ ವಾಶ್ರೂಮ್. ಸಿ ಗೈಸ್, ಈ ಬಿಲ್ಡಿಂಗ್ ಕಟ್ಟಿ 10 ವರ್ಷ ಆಗಿದೆ. ಅವಾಗ್ಲೇ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ನೋಡಿ. ಇದೊಂದು ರೂಮ್, ಸೇಮ್ ಕಬೋರ್ಡ್ ಅಂಡ್ ಇಲ್ಲಿ ಬಾಲ್ಕನಿ ಇದೆ ಅನ್ಸುತ್ತೆ. ಈ ತರ ಮತ್ತದು ವಾಶ್ರೂಮ್ ಇದೆ, ಅಟ್ಯಾಚ್ ವಾಶ್ರೂಮ್ ಇದೆ ಇದರಲ್ಲಿ. ಇಲ್ಲಿಗೆ ಬಂದ್ರೆ ಇಲ್ಲಿ ಇದು ಎಂಟ್ರಿಯಿಂದ ಈ ಕಡೆ ಬಂದ್ರೆ ಒಂದು ರೂಮ್, ಸೇಮ್ ರೂಮ್, ಎವ್ರಿಥಿಂಗ್ ಇಸ್ ಸೇಮ್, ಏನು ಚೇಂಜಸ್ ಇಲ್ಲ. ನೋಡಿ ಇಲ್ಲೊಂದು ವಾಶ್ರೂಮ್, ಅಟ್ಯಾಚ್ ವಾಶ್ರೂಮ್ ಅಂದ್ರೆ 2 ಅಟ್ಯಾಚ್ ವಾಶ್ರೂಮ್, ಮಾಸ್ಟರ್ ಬೆಡ್ರೂಮ್, ಒಂದು ನಾರ್ಮಲ್. ಇದು ದೇವ್ರ ಮನೆ ಅಲ್ವಾ? ಇದು ದೇವ್ರ ಮನೆ ಗೈಸ್. ಇದು ಕಿಚನ್. ಕಿಚನ್ ಚೆನ್ನಾಗಿದೆ. ನನ್ನ ಸಾಕ್ಸ್ ಎಲ್ಲ ಗಲೀಜಾಗಿದೆ ನೋಡಿ. ಇಲ್ಲೊಂದು ಬಾಲ್ಕನಿ ಇದೆ ಇಲ್ಲಿ ನೋಡಿ. ಬಾಲ್ಕನಿ ತುಂಬಾ ಚೆನ್ನಾಗಿದೆ ಅಲ್ವಾ? ಸೊ ಇಷ್ಟು 2 ಸಾಕ್ಸ್ ಇಷ್ಟು ನೋಡು. ಮಾತಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಇವಾಗ. ಗೈಸ್ ಎಂತ ಗೊತ್ತುಂಟಾ, ಇವಾಗ ನಾವು ಡಿಮಾರ್ಟ್ಗೆ ಬಂದಿದ್ದೀವಿ. ಒಂದಷ್ಟು ಐಟಮ್ ತೊಗೊಂಡೋಗ್ಬೇಕಿತ್ತು, ಅದಕ್ಕೆ ಮನೆ ಐಟಮ್ಸ್ಗೆ ಅಟ್ಲೀಸ್ಟ್ ಅದಾದರೂ ವ್ಲಾಗ್ ಆಗಿಲ್ಲ, ಇದಾದರೂ ಆಗಲಿ ಅಂತ. ಇದು ನಾಳೆ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಇವತ್ತೇ ಮಾಡ್ತಾ ಇದ್ದೀವಿ. ಪಾಪ ನಿತಿನಿಗೆ ನೋಡಿ ಏನು ಕೆಲಸ ಕೊಟ್ಟಿದ್ದೀನಿ. ನಿತಿ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಸಣ್ಣ ಆಗಿದ್ಯಾ? ಇದು ಸಣ್ಣ ಆಗಿದ್ಯಾ? ಸೊ ಇವಾಗ ಏನೇನು ತಗೋತೀನಿ ಅಂತ ಹೇಳ್ತೀನಿ ಬನ್ನಿ. ನೋಡಿ ಗೈಸ್ ಎಷ್ಟು ತಗೊಂಡಿದ್ದೀವಿ. ಏನ್ ಅನ್ಸ್ತಾಯ್ತಾ? ಇಷ್ಟು ಯಾವ ತರ ಶಾಪಿಂಗ್ ಮಾಡಿದ್ಯಾ ಫ್ಯಾಮಿಲಿ ಜೊತೆ ಹೋಗಿ? ನಾನು ಹೋಗಿಲ್ಲ ಫ್ಯಾಮಿಲಿ ಜೊತೆ. ನಮ್ಮ ಮನೇಲಿ ಏನಾದ್ರು ಬೇಕಾದ್ರೆ ಚಿಕ್ಕ ಅಂಗಡಿಗೆ ಹೋಗಿ ಅಲ್ಲೆಲ್ಲ ಏನ್ ಬೇಕು ಅದು ತಗೋಬರ್ತಾರೆ, ಚಿಕ್ಕದಾಗೆ ತಗೋಬರ್ತಾರೆ. ಸೊ ಗೈಸ್ ಫಸ್ಟ್ ಟೈಮ್ ನಿತಿನ ಇಷ್ಟು ಶಾಪಿಂಗಿಗೆ ಬಂದಿದ್ದು, ದೊಡ್ಡ ಶಾಪಿಂಗ್ ಮಾಡ್ತಾ ಇರೋದು ಮನೆಯ ವಸ್ತುಗಳು. ನಮಗೆಲ್ಲ ಇದು ಕಾಮನ್ ಎವ್ರಿ ಮಂತ್. ಸೊ ತಗೊಂತಾ ಇದೀವಿ ಗೈಸ್. ಇನ್ನೊಂದೇನ್ ಗೊತ್ತಾ, ನೀವು ಡಿಮಾರ್ಟ್ಗಳೆಲ್ಲ ವಿಡಿಯೋ ಮಾಡಕ್ ಅಂದ್ರೆ ನೀವು ವ್ಲಾಗ್ ಅಥವಾ ರೀಲ್ಸ್ ಏನಾದ್ರು ಮಾಡ್ಕೊಂಡ್ ಬರ್ತಿದಾರೆ ಅಂದ್ರೆ ದಯವಿಟ್ಟು ಬರಬೇಡಿ. ಅಂದ್ರೆ ಇಲ್ಲಿ ಬರ್ರಿ, ಹಲೋ ವಿಡಿಯೋಸ್ಗೋಸ್ಕರ ಅಂದ್ರೆ ವಿಡಿಯೋಸ್ ಎಲ್ಲ ಹಲೋ ಇರಲ್ಲ. ಎಕ್ಸಾಕ್ಟ್ಲಿ, ವಿಡಿಯೋ ಮಾಡಕ್ಕೆ ಇಲ್ಲಿ ಇದು ಪರ್ಮಿಷನ್ ಇಲ್ಲ. ಬಟ್ ಆದ್ರೂ ನಾವು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದೀವಿ ಅಷ್ಟೇ. ಹಾಯ್. ಸೊ ಇವಾಗ ಇಷ್ಟು ತಗೊಂಡಿದೀವಿ, ಇನ್ನೂ ತಗೊಬೇಕು. ಸೊ ವೆಯ್ಟ್ ಮಾಡ್ತಾ ಇರಿ. ಹಲೋ ಗೈಸ್, ಯಾವುದೇ ಶಾಪಿಂಗ್ ಬಂದ್ರು ನಮ್ಮ ಅಮ್ಮನಿಗೆ ಇದಂತೂ ಮಿಸ್ ಇಲ್ಲದೆ ತಗೊಂಡೋಗ್ಬೇಕು. ಇಂಡಿಕಾ ಈಸಿ ಏರ್ ಕಲರು, ನಮ್ಮ ಗ್ರೇ ಕಲರ್ ಆಗೈತಲ್ಲ ಅದಕ್ಕೆ, ವೈಟ್ ಆಗೈತಲ್ಲ ಅದಕ್ಕೆ 1, 2 ಅಲ್ಲ 3, 4 ತಗೊಂಡೋಗ್ಬೇಕು. ತಗೊಂಡೋದ್ರೆ ಗೈಸ್ ನನ್ನ ಬಿಲ್ಲು ಏನಿಲ್ಲ ಅಂದು 10,000 ಮೇಲಾಗುತ್ತೆ ಅನ್ಕೊಂಡಿದ್ದೆ, ಬಟ್ 7,157 ರೂಪಾಯಿ ಆಗೈತಿ. ನೀನೆಷ್ಟು ಅನ್ಕೊಂಡಿದ್ದೆ ಬಿಲ್ಲು? ಆಗುತ್ತೆ 10,000 ನಿಯರ್ ಆಗುತ್ತೆ ಅನ್ಕೊಂಡೆ. ಎಷ್ಟು?
10,000 ನಿಯರ್ ನೀನ್ 10,000 ಆದ್ರೂ ನಾವು ಅಷ್ಟೊಂದ್ ತಗೊಂಡಿದೀವಿ. ನಮ್ಮ ಅಕ್ಕ ನೋಡಿದ್ರೆ ಪಾಪ ಅನ್ಸುತ್ತೆ, ಪಾಪ ದುಡ್ಡಿದ್ದೆಲ್ಲ ಬರೇ ಮನೆಗೆ ಹೋಗುತ್ತೆ. ನಮ್ಮ ಅಕ್ಕನ ಮೇಲೆ ಸ್ಪೆಂಡ್ ಮಾಡ್ಕೊಳ್ಳೋದು ಇವಾಗ ಕಡಿಮೆ ಮಾಡಿದಾರಲ್ಲ. ಮನೆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲಿಂದ ಮನೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಮನೆಗೆ ರೇಷನ್, ಮನೆ ರೆಂಟು, ಅದು ಇದು ದುಡ್ದಿರೋದೆಲ್ಲ ಅಲ್ಲೇ ಹೋಗುತ್ತೆ. ದೊಡ್ಡ ಮನ್ಸ. ಫಸ್ಟ್ ಟೈಮ್ ಹಿಂಗ್ ಮಾತಾಡ್ತಾ ಇರೋದು. ರಿಯಾಲಿಟಿ ಅಲ್ವಾ, ಏನ್ ಮಾಡಕ್ಕಾಗಲ್ಲ. ನಾನೇನಾದ್ರೂ ಮನೆಗೆ 100-200 ರೂಪಾಯಿ ಖರ್ಚು ಮಾಡ್ಬಿಟ್ರೆ ನನಗ್ ಬೇಜಾರ. ಎಷ್ಟು ಏಜ್ ನಿಮ್ಗೆ? 19 18 ಇಯರ್ಸ್ ಅವನಿಗೆ. 18 ಇಯರ್ಸ್ ಅಲ್ಲಿ ನನ್ಗೂ ಸೇಮ್ ಹಂಗೆ ಇದ್ದಿದ್ದು. ಅಯ್ಯೋ ಖರ್ಚು ಮಾಡಿದ್ರೆ ಬೇಜಾರಾಗ್ಬಿಡುತ್ತೆ ಅಂತ. ಬಟ್ ಇವಾಗ ಹಂಗಲ್ಲ. ಫಸ್ಟ್ ಮನೆಯವ್ರಿಗೆ, ಆಮೇಲೆ ನಾವು. ಅಂಕಲ್ ಪಾರ್ಕಿಂಗ್ ನೋಡಿ, ಇಷ್ಟ ಐಟಮ್ಸ್ ತಗೊಂಡಿದೀವಿ. ಕಾರ್ಗೆ ತುಂಬ್ಕೊಬೇಕಾದ್ರೆ ಏನೇನ್ ತಗೊಂಡೆ ಅಂತ ಹೇಳ್ತೀನಿ, ವೇಟ್ ಮಾಡಿ. ಅವ್ರು ಇದೇ ಕೊಟ್ಟಿಲ್ವಲ್ಲ ಅವನು. ಓ, ಕವರೇ ಇಸ್ಕೊಂಡ್ ಬ್ಯಾಗೇ ಇಸ್ಕೊಂಡಿಲ್ಲ. ದುಡ್ಡು ಕೊಟ್ರು ಪರವಾಗಿಲ್ಲ, ಕೊಡ್ಬೇಕು ತಾನೆ. ನಾವೇನೇನ್ ತಗೊಂಡ್ವಿ ಅಂತ ನಿಮಗ್ ಗೊತ್ತಿಲ್ಲ ಅಲ್ಲ, ವೇಟ್ ಮಾಡಿ ತೋರಿಸ್ತೀವಿ. ಆಕ್ಚುಲಿ ಏನ್ ಗೊತ್ತಾ, ಏನು ವಿಡಿಯೋ ಮಾಡಂಗಿಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಫುಲ್ ವಿಡಿಯೋ ಇವಾಗ ತೋರ್ಸಲ್ಲ, ಸ್ವಲ್ಪ 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 ಸ್ವಲ್ಪ. ಆಲ್ರೆಡಿ ಲಿಸ್ಟ್ ಇದೆ ಐಟಮ್ಸ್, ಇದಕ್ಕೆ ಇವಾಗ ತುಂಬಬೇಕು. ನಿತಿನ ತುಂಬ್ತಾನೆ ಪಾಪ. ನೋಡಿ ಎಲ್ಲ ಇವನೇ ಆಗ್ತಾ ಇರೋದು ಇವಾಗ ಡಿಕ್ಕಿಗೆ. ತುಂಬು 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 ಇಲ್ಲಿ ತೋರಿಸಿದ್ರೆ ಸಪೋರ್ಟ್ ಆಗ್ತಾ ಇದೆ ನೋಡಿ ಗೈಸ್. ಪಾಪ ನಂಗೆ ಡಿ ಮಾರ್ಟಿಗೆ ಬರಕ್ ಇಷ್ಟ. ಬಟ್ ಒಂದ್ ತಿಕವ್ರಿ ಅದೇನ್ ಗೊತ್ತಾ, ಇಲ್ಲಿ ವಿಡಿಯೋ ಮಾಡಕ್ ಬೇಡ ಅಲ್ವಲ್ಲ, ಅದೇ ಒಂದ್ ತಿಕವ್ರಿ. ಅದೇನಕ್ಕಪ್ಪ ಹಿಂಗ ಆಡ್ತಾರೋ. ಡಿಮಾರ್ಟ್ ಅಂದ್ರೆ ಮನೆ ಗ್ರೋಸರಿ ಏನ್ ಬೇಕು ಅದೆಲ್ಲ ಸಿಗುತ್ತೆ ಗಾಯ್ಸ್, A to Z. ಹೌದು, ಮಾಡ್ಬಾರ್ದು ಅಷ್ಟೇ. ವಿಡಿಯೋ ಮಾಡಿದ್ರೆ ಏನಪ್ಪ ಪ್ರಾಬ್ಲಮ್ಮು ಅಲ್ವಾ? ಏನೋ ಅಪ್ಪ ಜನ ಚಿಕ್ಕ ಚಿಕ್ಕ ತುಂಬು ಅಲ್ಲಿಗೆ ಮಾತ್ರ. ನೋಡಿ ಪಾಪ ಹೆಂಗ್ ತುಂಬ್ತಾ ಇದ್ದಾನೆ ನೋಡಿ ಗೈಸ್, ಇಷ್ಟು ಐಟಮು. ಸೊ ಇವಾಗ ಎಲ್ಲಿಗೆ ಹೋಗ್ತೀವಿ ಏನು ಅಂತ ವಿಡಿಯೋ ಮಾಡ್ತೀವಿ, ವೇಟ್ ಮಾಡ್ತಾ ಇದೀವಿ. ಓಕೆ ಪಾಪ ನಿತಿನ ಇಲ್ಲ ಅಂದಿರೋ ಕಷ್ಟ ಆಗ್ತೈತಿ ಇವತ್ತು ಒಂಚೂರು. ಪಾಪ ಹೆಲ್ಪ್ ಮಾಡ್ದ ಏನೋ. ಥ್ಯಾಂಕ್ಸ್ ಕಣೋ. ಇಟ್ಸ್ ಮೈ ಪ್ಲೆಜರ್ ಅಕ್ಕ. ಪಾಪ ಇವತ್ ಬಂದವನೆ, ಇವತ್ ಬಂದು ಇವತ್ತೇ ಅವನಿಗೆ ಕೆಲ್ಸಗಳು. ಅಯ್ಯಪ್ಪ ಸುಸ್ತಾಗೋಯ್ತು ನನಗಂತೂ, 100% ಸುಸ್ತಾಗೋಯ್ತು. ನಾವು ಬಂದಿದ್ದೇನಕ್ಕೆ ಗಾಯ್ಸ್, ಆಗ್ತಿರೋದು ಏನು, ಮನೆ ನೋಡಕ್ ಬಂದು. ಗೈಸ್, ನಿಮ್ಗೆ ಗೊತ್ತಿರೋ ತರ ನಿಮ್ ಏರಿಯಾದಲ್ಲಿ ಅಥವಾ ಡುಪ್ಲೆಕ್ಸ್ ಮನೆ ಇದ್ದು ಎಲ್ಲಾದ್ರೂ ಅಪಾರ್ಟ್ಮೆಂಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದು ನಮ್ಗೆ ಯೂಸ್ ಆಗ್ಲಿದ್ರು ಅಟ್ಲೀಸ್ಟ್ ನಮ್ ತರ ಯಾರ್ಯಾರಾದ್ರೂ ಮನೆ ಸರ್ಚ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಸೊ ರೆಡಿ, ಇವಾಗ ಕಾಫಿ ಕೊಡ್ಬಿಡೋಣ. ಐ ವಾಂಟ್ ಕಾಫಿ. ಮೇಲಕ್ಕೆ ಹೋಗ್ಲೇಬೇಕಲ್ಲ, ನಾವೀಗ KFC ತಿನ್ನೋಣ ಅಂತ ಅಂದ್ವಲ್ಲ. ಏನೇ ನಮ್ಮ ಏರಿಯಾದಲ್ಲಿ ಹೋಗೋಣ. ಅಲ್ಲ ಅಕ್ಕ, ಕಾರ್ ಎಲ್ಲಿ ಸಣ್ಣ ಹೇಳು, ಹೇಳ್ತೀನಿ ಬಾ. ಮನೆ ರೀಚ್ ಆಗಿದ್ದೀವಿ. ಏನೇನು ನಾವು ಅದು ಪೆಟ್ಸ್ದೆಲ್ಲ ಏನು ಇಲ್ಲ, ನಾವು ತಗೊಂಡಿದ್ದು. ಅಲ್ಲಿಂದ ಬಂದು ಎಷ್ಟು ಮಳೆ ಬಂತು ಗೊತ್ತಾ. ಅಲ್ಲೇ ಮಳೆಯಲ್ಲಿ ಬಿಸಿ ಬಿಸಿ ಚಾಕ್ನ ತಿಂದ್ವಿ. ಆಮೇಲೆ ನಮ್ ಕಿಯಾ ಬ್ರಿಜ್ಗೆ ಬೆಲ್ಟು, ಮತ್ತೆ ಪೆಡಿಗ್ರಿ, ಆಮೇಲೆ ಬಿಸ್ಕೆಟ್ಸು, ಮತ್ತೆ ಬೋನು, ಆಮೇಲೆ ಏನೇನು ಪೆಡಿಗ್ರಿ, ಇದು ಗ್ರೇವಿ ಎಲ್ಲ ತಗೊಂಡ್ವಿ. ಬೆಲ್ಟ್ ಎಲ್ಲ ತಗೊಂಡ್ವಿ. ಇವಾಗ ಜ್ಯೂಸ್ ಕುಡಿಯಕ್ ಬಂದಿದೀವಿ. ಅದೆಲ್ಲ ಮನೆಗೆ ಬಂದ್ಮೇಲೆ ತೋರಿಸ್ತಾರೆ. ಅದನ್ನೊಂದು 3.5 ಆಯ್ತಾ ಅಕ್ಕ? ಏನು ನೆಟ್ಟು ವ್ಲಾಗೇ ಮಾಡಿಲ್ಲ, ಎಲ್ಲ ಮಿಕ್ಸು. ಮನೆ ನೋಡೋದು, ಐಟಮ್ಸ್ ಅದ್ರದು, ಯಪ್ಪ ಎಲ್ಲದನ್ನು ತೋರ್ಸ್ಬೇಕಿತ್ತು ಅದನ್ನಾದ್ರು. ಬಟ್ ಇಟ್ಸ್ ಓಕೆ. ಇವತ್ತು 3 ಗಂಟೆಗೆ ಮನೆ ಬಿಟ್ಟವ್ರು ನಾವು. ಅಲ್ಲೋ ನಾನು 3 ಗಂಟೆಗೆ ಹೋದರು, ಬಂದಿರೋದು ಎಷ್ಟಾಗ ರೀಚ್ ಆಗಿರೋದು 9:30. ಕೆಲ್ಸ ಕೆಲ್ಸ ಕೆಲ್ಸ, ಬರೀ ಕೆಲ್ಸ. ಹಬ್ಬ ಅಲ್ವಾ, ಫುಲ್ ಕೆಲ್ಸ. ನನ್ನ ಬೆಡ್ಶೀಟ್ ನೋಡಿ ಹೆಂಗ್ ಮಾಡಕೈತ್ ನಮ್ಗೆ. ಹಾಯ್ ಬಾಯ್. ಏನು ಏನಾ ಕಿಯಾ ಬ್ರಿಜ್
ಮನೆಯ ಮುತ್ತುಗಳು. ಯಾರೇ ಗೆಸ್ಟ್ ಬಂದ್ರು ಫಸ್ಟ್ ವೆಲ್ಕಮ್ ಮಾಡೋದೇ ಕ್ಯಾಬ್. ಓನ್ ಬಂಗಡಿ ಓನ್ ಬಂಗಡಿ ಬರ್ದಾಗ್ತಲ್ಲ ನನ್ ಪ್ಯಾಂಟ. ಏ ಎತ್ಕೊಂಡ್ಬಿಡ್ಬೇಕು ಬಂದ ತಕ್ಷಣ ಇವನ. ಓನ್ ಬಂಗಾರಿ ಓನ್ ಬಂಗಾರ. ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಜಡೆ ನೋಡಿ ಇಷ್ಟೇ ಉದ್ದ ಇರೋದು. ಸೊ ಮಲ್ಕೋಬೇಕಾದ್ರೆ ನಾನು ಇದೇ ಥರ ಎಣ್ಕೊಂಡು ಮಲ್ಗೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.